ಸೊ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಎಕ್ಸಸೈಸು ಮತ್ತು ಎಷ್ಟು ಇಂಪಾರ್ಟೆಂಟ್ ಆಸ್ತಮದಲ್ಲಿ ಅಂತ. ಇವಾಗ ನಾವು ಯಾವ್ಯಾವ ಎಕ್ಸಸೈಸ್ ಮಾಡಿದ್ರೆ ಆಸ್ತಮದಲ್ಲಿ ಒಳ್ಳೇದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಯೂಶಲಿ ಆಸ್ತಮದಲ್ಲಿ ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಬೇಕು. ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿದ್ರೆ ಒಂದ್ಸರಿ ಆಸ್ತಮ ಎಕ್ಸರ್ಬೇಷನ್ ಆಗ್ಬೋದು. ಅದರಿಂದ ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಬೇಕು. ಯಾವ್ಯಾವ ಲೋ ಇಂಟೆನ್ಸಿಟಿ ಎಕ್ಸಸೈಸ್ ನಿಮಗೆ ಸೂಕ್ತ? ಒಂದು ಸ್ವಿಮ್ಮಿಂಗ್ ಮಾಡೋದ್ರಿಂದ ನಮಗೆ ವಾರ್ಮ್ ಎನ್ವಿರಾನ್ಮೆಂಟು, ಹ್ಯೂಮಿಡ್ ಎನ್ವಿರಾನ್ಮೆಂಟು ಮತ್ತು ಬಾಯನ್ಸಿ ಆಫ್ ವಾಟರ್ ನಿಮ್ಮ ದೇಹನ ಲೈಟ್ ಮಾಡೋದ್ರಿಂದ ಸೊ ಆಸ್ತಮದಲ್ಲಿ ಇಟ್ ಈಸ್ ವೆರಿ ಸೇಫು ಆ್ಯಂಡ್ ವೆರಿ ಯೂಸ್ಫುಲ್. ಎರಡನೇದು ಯೋಗದಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಯೋಗದಲ್ಲಿ ಬ್ರೀತಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಕಪಾಳ ಇದಿರ್ಬೋದು, ಅಥವಾ ಅಬ್ಡಮಿನಲ್ ಎಕ್ಸಸೈಸಸ್ ಇರ್ಬೋದು, ಅಥವಾ ಡಯಾಫ್ರಮ್ಯಾಟಿಕ್ ಮೂವ್ಮೆಂಟ್ಸ್, ಅಥವಾ ಸಿಂಗಲ್ ನೋಸಲ್ಲಿ ಬ್ರೀತ್ ಮಾಡೋ ಎಕ್ಸಸೈಸ್ ಇರ್ಬೋದು. ಇದೆಲ್ಲ ತುಂಬ ಆಸ್ತಮ್ಯಾಟಿಕ್ಸಲ್ಲಿ ಹೆಲ್ಪ್ ಆಗುತ್ತೆ. ಅದೇ ರೀತಿ ವಾಕಿಂಗ್ ಆ್ಯಂಡ್ ಬೈಕಿಂಗ್ ಅಂತಾರೆ. ಅಂದರೆ ಸಿಂಪಲ್ ಬ್ರಿಸ್ಕ್ ವಾಕ್ ಈಸ್ ವೆರಿ ಗುಡ್. ಈವನ್ ಬೈಕಿಂಗ್ ಎಲ್ಲ ಮಾಡ್ಬೋದು, ವಿಚ್ ಗಿವ್ಸ್ ಬೂಸ್ಟ್ ಟು ದ ಪೀಪಲ್ ಆ್ಯಂಡ್ ಅದರಿಂದ ಬೆನಿಫಿಟ್ ಆಗುತ್ತೆ. ಅದೇ ರೀತಿ ಶಾರ್ಟ್ ಬರ್ಸ್ಟ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಶಾರ್ಟ್ ಬರ್ಸ್ಟ್ ಆಕ್ಟಿವಿಟೀಸ್ ಅಂತಂದರೆ ವಾಲಿಬಾಲ್ ಆಡ್ಬೋದು, ಜಿಮ್ನಾಸ್ಟಿಕ್ಸ್ ಮಾಡ್ಬೋದು, ಅಥವಾ ಬೇಸ್ಬಾಲ್ ಆಡ್ಬೋದು. ಸೊ ಈ ಥರ ಸಮ್ ಆಕ್ಟಿವಿಟೀಸ್ ಮಾಡಿ ರೆಸ್ಟ್ ಕೊಡೋದು, ಬರ್ಸ್ಟ್ ಆಫ್ ಆಕ್ಟಿವಿಟೀಸ್ ಮತ್ತು ರೆಸ್ಟ್. ಸೊ ಇದೂ ಆಸ್ತಮ್ಯಾಟಿಕ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಬಾಡಿಗೆ ಸಂಬಂಧಪಟ್ಟ ಎಕ್ಸಸೈಸಸ್. ಬ್ರೀತಿಂಗ್ ಎಕ್ಸಸೈಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸ್ಟೇ ಟ್ಯೂನ್.